ನಮಸ್ಕಾರ ಸ್ನೇಹಿತರೆ, ನಿನ್ನೆ ನಡೆದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಘಟನೆ ಬಗ್ಗೆ ಗಾಯಕ ಚಂದನ್ ಶೆಟ್ಟಿ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ನಿನ್ನೆ RCB 18 ವರ್ಷದ ಸಂಭ್ರಮೋತ್ಸವ ಕಣ್ತುಂಬಿಕೊಳ್ಳಲು ಗಾಯಕ, ನಟ ಚಂದನ್ ಶೆಟ್ಟಿ ಕೂಡ ಚಿನ್ನಸ್ವಾಮಿ ಮೈದಾನಕ್ಕೆ ಹೋಗಿದ್ದರು. ಕಣ್ಣೆದುರಿಗೆ ಪ್ರಾಣ ಹೋಗುತ್ತಿದ್ದರೂ ಅಭಿಮಾನಿಗಳು ಜೈ RCB ಅಂತಿದ್ರು ಎಂದು ಗಾಯಕ ಚಂದನ್ ಶೆಟ್ಟಿ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ಈ ವೇಳೆ ಚಂದನ್ ಶೆಟ್ಟಿ ತಮಗಾದ ಅನುಭವದ ಬಗ್ಗೆ ನ್ಯೂಸ್ ಫಸ್ಟ್ನೊಂದಿಗೆ ಮಾತನಾಡಿದ್ದಾರೆ. ಟ್ರಾಫಿಕ್ ಇದ್ದಿದ್ದರಿಂದ JC ರಸ್ತೆಯಿಂದ ಚಿನ್ನಸ್ವಾಮಿಗೆ ನಡೆದುಕೊಂಡು ಹೋಗಿದ್ದೆ. ನಂಬರ್ 3ರಲ್ಲಿ ಚಂದನ್ ಶೆಟ್ಟಿಗೆ ಎಂಟ್ರಿ ಸಿಕ್ಕಿತ್ತು. ಆದರೆ ಅತಿಯಾದ ಜನರು ಇದ್ದಿದ್ದರಿಂದ ಗೇಟ್ ಬಳಿಯೂ ತಲುಪೋಕೆ ಆಗಲಿಲ್ಲ. ಈ ಮಧ್ಯೆ ಗೇಟ್ ತೆರೆಯದ ಕಾರಣ ನೂಕುನುಗ್ಗಲು ಜಾಸ್ತಿ ಆಯಿತು. ಉಸಿರಾಟದ ತೊಂದರೆಯಿಂದ ಸಾಕಷ್ಟು ಮಂದಿ ಕೆಳಗೆ ಬಿದ್ದಿದ್ರು. ನನ್ನ ಕಣ್ಣೆದುರಿಗೆ ಹುಡುಗಿಯೊಬ್ಬಳು ತುಳಿದುಕೊಂಡು ಹೋಗ್ತಿದ್ರು. ಯಾರೂ ಸಹಾಯ ಬಾರದ ಸ್ಥಿತಿ ಇತ್ತು. ಕಣ್ಣೆದುರಿಗೆ ಶವ ಸಾಗಿಸ್ತಿದ್ರು. ಆದರೆ ಜನರು RCBಗೆ ಜೈಕಾರ ಹಾಕ್ತಿದ್ರು. ಇಷ್ಟು ಮಟ್ಟದ ಹುಚ್ಚಾಟನೆ ಬೇಡ ಎಂದು ಚಂದನ್ ಶೆಟ್ಟಿ ಮನವಿ ಮಾಡಿಕೊಂಡಿದ್ದಾರೆ.